ಸೊ ಗೈಸ್ ಬನ್ನಿ ಇವತ್ತು ಮನೆಯಲ್ಲೇ ಸ್ಟಾರ್ಬಕ್ಸ್ ಥರ ಮಾಚಾ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು. ಸೊ ಇದು ಬಂದು ಇಂಪೀರಿಯಲ್ದು ಮಾಚಾ ಪೌಡರು, ಆಮೇಲೆ ಮಾಚಾನ ಪ್ರಿಪೇರ್ ಮಾಡೋಕ್ಕೆ ಬ್ಯಾಂಬೂ ವಿಸ್ಕಸ್ ಅಂದ್ಬಿಟ್ಟು ಒಂದು ಇದು ಬರುತ್ತೆ, ಬ್ರಷ್, ವಿಸ್ಕಿಂಗ್ ಬ್ರಷ್. ವಿಸ್ಕಿಂಗ್ ಬ್ರಷ್ ಇದು. ಸೊ ಅದರೊಳಗಡೆ ಈ ಥರ ಬ್ರಷ್ ಇರುತ್ತೆ, ಇದರಲ್ಲೇ ನಾವು ಮಾಚಾ ಪ್ರಿಪೇರ್ ಮಾಡೋದು ಇವಾಗ. ಸೊ ಬ್ರಷ್ ಬಾಕ್ಸಿಂದ ತೆಗೆದಾಗ ಪ್ರತಿ ಸರಿ ಫಸ್ಟ್ ಅದನ್ನ ನೀರಲ್ಲಿ ನೆನೆಸ್ಬೇಕು, ಬಿಸಿನೀರಲ್ಲಿ. ನಾನು ಆಲ್ರೆಡಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ, ಯಾಕಂದರೆ ಅದು ಬ್ರಷು ಸಾಫ್ಟ್ ಆಗಬೇಕು. ವಿಸ್ಕಿಂಗ್ ಮಾಡುವಾಗ ಸಾಫ್ಟ್ ಇರಬೇಕು, ಇಲ್ಲ ಅಂದರೆ ವಿಸ್ಕಿಂಗ್ ಮಾಡಬೇಕಾದ್ರೆ ಬ್ರಷ್ ಕಟ್ಟಾಗೋಗುತ್ತೆ, ಸ್ಟಿಕ್ಸ್. ಅದಕ್ಕೋಸ್ಕರ ಸೊ ವಿಸ್ಕಿಂಗ್ ಬೌಲ್ ಇಲ್ಲ ನನ್ನ ಹತ್ರ. ನಂದು ಲಂಚ್ ಬಾಕ್ಸ್, ಟಿಫನ್ ಕೆರಿಯರ್ ಬಾಕ್ಸ್ ಒಂದು ಮಾಡ್ತಾಯಿದ್ದೀನಿ ನಾನು, ತಪ್ಪು ತಿಳ್ಕೊಬೇಡಿ. ಸೊ ಫಸ್ಟು ಈ ಥರದೊಂದು ಜಾಲರಿ ತೊಗೊಳ್ಳಿ. ಜಾಲರಿ ತೊಗೊಂಡು ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಮಾಚಾ ಪೌಡ್ರನ್ನ, ಸೊ ನೋಡಿ ಇದು ಬಾಕ್ಸ್ ಒಳಗಡೆ ಈ ಥರ ಪ್ಯಾಕೆಟ್ ಬರುತ್ತೆ. ಪ್ಯಾಕೆಟ್ ಬಂದಾಗ ಸೊ ನಾನು ಇಬ್ರಿಗೆ ಮಾಡ್ತಾಯಿದ್ದೀನಿ ಇದನ್ನ. 1 2 ಸ್ಟ್ರಾಂಗ್ ಬೇಕಂದರೆ 2.5 ಟೀ ಸ್ಪೂನಷ್ಟು ಹಾಕ್ಕೋಬೇಕು. ಸೊ ಈ ಥರ ಲಮ್ಸ್ ಉಳ್ಕೊಳ್ಳುತ್ತೆ, ಇದನ್ನೆಲ್ಲ ತೆಗಿಬೇಕು. ಇದು ತೆಗ್ದಿಲ್ಲ ಅಂದರೆ ವಿಸ್ಕಿಂಗ್ ನೀಟಾಗಿ ಆಗಲ್ಲ. ಸೊ ಈ ಥರ ಡೆಬ್ರೀಸ್ ಉಳ್ಕೊಳ್ಳೋದು ತೆಗೆದಾಕ್ಬೇಕು ನಾವು. ಸೊ ನೋಡಿ ಪೌಡರ್ ಎಷ್ಟು ರಿಫೈನ್ಡ್ ಆಗಿದೆ. ಈಗ ಇದಕ್ಕೆ ನಾವು ಬಾಯ್ಲ್ ಮಾಡಿದ ಬಿಸಿ ನೀರನ್ನ ಹಾಕ್ಕೊಂಡು ವಿಸ್ಕಿಂಗ್ ಸ್ಟಾರ್ಟ್ ಮಾಡುವ. ಸೊ ಇದಕ್ಕೆ ನಾನು ಒಂದು ಸ್ಟಾರ್ಟಿಂಗ್ 2 to 3 ಟೇಬಲ್ ಸ್ಪೂನು ಮಾತ್ರ ಆ್ಯಡ್ ಮಾಡ್ಕೋತೀನಿ, ಥಿಕ್ನೆಸ್ ಬರಬೇಕು. ಆಮೇಲೆ ವಿಸ್ಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಫುಲ್ ಕ್ರೀಮಿ ಥರ ಇರಬೇಕು. ಸೊ ಚೆನ್ನಾಗಿ ಮಾಡಬೇಕು, ಫುಲ್ ಫೈನ್ಡ್ ಕ್ರೀಮ್ ಬರೋ ಥರ ಚೆನ್ನಾಗಿ ವಿಸ್ಕಿಂಗ್ ಮಾಡಬೇಕು, ಇಲ್ಲ ಅಂದರೆ ಟೇಸ್ಟ್ ಬರಲ್ಲ.
ನೀವು ಅದು ವಿಸ್ಕಿಂಗ್ ಮಾಡ್ತಾ ಇದ್ದಂಗೆ ಮಾಚಾ ಕುಡಿಯೋರ್ಗೆ ಗೊತ್ತಿರುತ್ತೆ, ಫ್ಲೇವರು ಸ್ಮೆಲ್ ಬರುತ್ತೆ ಹಾಗೇ. ಆ ಸ್ಮೆಲ್ ಬರೋವರೆಗೂ ನೀಟಾಗಿ ಶೇಕ್ ಮಾಡಿ ವಿಸ್ಕಿಂಗ್ ಮಾಡಬೇಕು. ಒಂದು 5 to 10 ಮಿನಿಟ್ಸ್ ಆದ್ರೆ ಹಾಗೆ ಆಗುತ್ತೆ ವಿಸ್ಕಿಂಗ್ ಮಾಡೋಕ್ಕೆ. ನೀರು ಆ್ಯಡ್ ಮಾಡ್ತೀನಿ ಇವಾಗ. ಸೊ ವಿಸ್ಕಿಂಗ್ ಮಾಡ್ತಾ ಮಾಡ್ತಾ ನಾವು ನೀರು ಆ್ಯಡ್ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಸ್ವಲ್ಪ. ಸೊ ಇದು ಪ್ರೋಸೆಸ್ ಮಾಡೋದಂತೂ ತುಂಬ ಕಷ್ಟ, ಕೈಯೆಲ್ಲ ನೋವು ಬರುತ್ತೆ. 10 ನಿಮಿಷ ಯಾರೂ ಮಾಡೋಕ್ಕಾಗಲ್ಲ ಹಿಂಗೆ. ಸ್ಟಾರ್ಬಕ್ಸಲ್ಲಿ ಹೆಂಗೆ ಅಷ್ಟು ಬೇಗ ಕೊಟ್ಬಿಡ್ತಾರೆ ಅಂದರೆ ಅವ್ರು ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಜಸ್ಟ್ ಮಿಕ್ಸ್ ಮಾಡಿ ಕೊಡೋದು ಅಷ್ಟೇ ಅವ್ರು ಮಾಡೋದು. ಆಮೇಲೆ ಐಸ್ ಕ್ಯೂಬ್ಸ್ ಬೇಕು. ಕೋಲ್ಡ್ ಕುಡಿಯೋರು ಕೋಲ್ಡು, ಆ್ಯಕ್ಚುಲಿ ಕೋಲ್ಡಲ್ಲೇ ಮಜಾ ಇರೋದಿದು. ಸೊ ಎಷ್ಟು ಕೋಲ್ಡ್ ಇರುತ್ತೆ ಅಷ್ಟು ಮಜಾ ಇರುತ್ತೆ ಕುಡಿಯೋದಕ್ಕೆ. ಸಾಕಾ ನಿಮಗೆ? ಸಾಕಾ? ಸ್ವಲ್ಪ ಕೋಲ್ಡ್ ನೀರಿದೆ, ಕೋಲ್ಡ್ ನೀರು ಹಾಕ್ಬಿಡ್ತೀನಿ ನನಗೆ. ಓಕೆ. ಸೊ ಇದಾದ ನಂತರ ಶುಗರ್ ಸಿರಪ್ನ ಆ್ಯಡ್ ಮಾಡಬೇಕು. ಆಲ್ಮೋಸ್ಟ್ ಮೆಲ್ಟ್ ಆಗಿದೆ. ಓಕೆ. ಸೊ ನೋಡಿ, ಎರಡು ಸೇಮ್ ಲೆವೆಲಲ್ಲಿ ಹಾಕಿದ್ದೀನಿ. ಇವಾಗ ನಾವು ಮಾಚಾನ ಮಿಕ್ಸ್ ಮಾಡಬೇಕು. ಇಲ್ಲ, ಫಸ್ಟು ಹಾಲು ಹಾಕಬೇಕು. ಸೊ ಹಾಲನ್ನ ನಾನು ಉಪಯೋಗಿಸ್ತಿರೋದು ನಮ್ಮ ನಂದಿನಿ, ಎಮ್ಮೆಯ ನಂದಿನಿ ಹಾಲು. ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಾ ಶೇಕ್ ಮಾಡ್ಕೊಳ್ಳೋದು? ವಿಡಿಯೋದಲ್ಲಿ ಕಾಣಲ್ಲ. ಸೊ ನಮ್ಮ ನಂದಿನಿ ಹಾಲು ಯೂಸ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಸಾಕು. ಸಾಕಾ? ಇದನ್ನ ಇಡೋಣ. ಸೊ ಈಗ ಮಾಚಾ ಮಿಕ್ಸಿಂಗ್ನ ಆ್ಯಡ್ ಮಾಡೋಣ.
ನೋಡು ಕೆಳಗಡೆ ಉಳ್ಕೊಂತು. ಅದಾಕ್ಬಿಡ ಕಹಿ. ಓಕೆ, ಸೊ ಇವಾಗ ಲಿಡ್ ಮುಚ್ಚಿಬಿಟ್ಟು ಇಲ್ಲಾಂದರೆ ಒಂದು ಸತಿ ಸ್ಟಿಯರ್ ಮಾಡಿ ಮುಚ್ಚೋಕ್ಕಿಂತ ಮುಂಚೆ. ಸ್ಟಿಯರ್ ಮಾಡಿ. ನಾನು ಇನ್ನೊಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೋತೀನಿ ಅದಕ್ಕೆ. ಐಸ್ ಕ್ಯೂಬ್ಸ್ ಇದ್ದಷ್ಟು ಚೆನ್ನಾಗಿರುತ್ತೆ. ಹಿಂಗೆ ಸಾಕಾ? ಹೇಗಿದೆ? ಚೆನ್ನಾಗಿದೆ. ಶುಗರ್ ಕಮ್ಮಿ ಆಯ್ತಾ? ಹಂಗೆ ನೀನು ನೋಡು. ಸ್ಟಾರ್ ಬಗ್ಸಲ್ಲಿ ಹೆಂಗೆ ಕೊಡ್ತಾರೆ ಹಾಗೆ ಇದೆ. ನಿಮ್ಗೆ ಯಾರಿಗಾರು ಬೇಕಾ ಕಮೆಂಟಲ್ಲಿ ಲಿಂಕಲ್ಲಿ ಕಮೆಂಟ್ ಮಾಡಿ, ಡನ್ಸೋ ಮಾಡ್ತೀನಿ. ಥ್ಯಾಂಕ್ ಯು.